ನಮಸ್ಕಾರ. ಗುಜರಾತ್ ವಿರುದ್ಧದ ಐಪಿಎಲ್ನ ಫೈನಲ್ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ಬಿಗ್ ಚೇಂಜ್. ಸ್ಟಾರ್ ಆಟಗಾರನ ಎಂಟ್ರಿ ಹೇಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಐಪಿಎಲ್ನ ಫೈನಲ್ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಐಪಿಎಲ್ 2026ರ ಟೂರ್ನಿಯ ಫೈನಲ್ ಎಂಬ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಕ್ಷಣಗಣನೆ ಆರಂಭಗೊಂಡಿದೆ. ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿ ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಕಣಕ್ಕಿಳಿಯಲಿದೆ. ಅದು ಕೂಡ ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡದ ವಿರುದ್ಧ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಇದೇ ಜಿಟಿ ತಂಡವನ್ನ ಬಗ್ಗು ಬಡಿದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಆರ್ಸಿಬಿ ಇದೀಗ ಮತ್ತೆ ಫೈನಲ್ ನಲ್ಲಿ ಜಿಟಿ ತಂಡವನ್ನ ಎದುರಿಸಲಿದೆ. ಅಹಮದಾಬಾದ್ ಅಂಗಳದಲ್ಲಿ ಪ್ರಿನ್ಸ್ ಪಡೆಗೆ ಮಣ್ಣು ಮುಕ್ಕಿಸಿ ಆರ್ಸಿಬಿ ಸೆಕೆಂಡ್ ಟೈಟಲ್ ಗೆಲ್ಲುತ್ತಾ ಅನ್ನೋದಕ್ಕೆ ಕೆಲವೇ ಕ್ಷಣದಲ್ಲಿ ಆನ್ಸರ್ ಸಿಗಲಿದೆ. ಗುಜರಾತ್ ತಂಡಕ್ಕೆ ಅಹಮದಾಬಾದ್ ಸ್ಟೇಡಿಯಂ ಹೋಮ್ ಗ್ರೌಂಡ್ ಆದ್ರೂ ಕೂಡ ಆರ್ಸಿಬಿ ಲಾಸ್ಟ್ ಸೀಸನ್ ಅಲ್ಲಿ ಇದೇ ಸ್ಟೇಡಿಯಂ ನಲ್ಲಿ ಪಂಜಾಬ್ ತಂಡವನ್ನ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಇದೀಗ ಈ ಹೈ ಪ್ರೊಫೈಲ್ ಗೇಮ್ಗೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ತಂಡದ ಸ್ಟ್ರಾಟಜಿ ಏನಾಗಿರುತ್ತೆ ಎನ್ನುವುದರ ನೋಡ್ತಾ ಬರೋಣ ಬನ್ನಿ. ಹೌದು, ಇಂದು ರಾತ್ರಿ ಅಹಮದಾಬಾದ್ ನಲ್ಲಿ ಐಪಿಎಲ್ ಸೀಸನ್ ನ ಮೋಸ್ಟ್ ಅವಾಯ್ಟೆಡ್ ಪಂದ್ಯ ನಡೆಯಲಿದೆ. ಈ ಇಂಪಾರ್ಟೆಂಟ್ ಪಂದ್ಯಕ್ಕಾಗಿ ಆರ್ಸಿಬಿಯ 11 ನಲ್ಲಿ ಪ್ರಮುಖ ಚೇಂಜ್ ಗಳಾಗುವ ಸಾಧ್ಯತೆ ಇದೆ. ಅದರಲ್ಲಿಯೂ ಫಿಲ್ ಸಾಲ್ಟರ್ ನ ತಂಡದ 11 ನಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ. ಇದಲ್ಲದೆ 4 ಪೇಸರ್ಗಳೊಂದಿಗೆ ಜೋಸ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್ದಾರ್, ಜೇಕಬ್ ಡಫಿಯೊಂದಿಗೆ ಆರ್ಸಿಬಿ ಕಣಕ್ಕಿಳಿಯಲಿದೆ. ಕುನಾಲ್ ಪಾಂಡ್ಯ ಆಸ್ ಎ ಸ್ಪಿನ್ನರ್ ಆಗಿ ಆಡಲಿದ್ದಾರೆ. ಸಾಲ್ಟ್ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಅದು ಆನೆ ಬಲ ಬಂದಂತಾಗಲಿದೆ. ಈ ಒಂದು ಚೇಂಜ್ ಅನ್ನ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ಅಹಮದಾಬಾದ್ ನಲ್ಲಿ ಆರ್ಸಿಬಿ ಆಡಿದ 8 ಪಂದ್ಯಗಳಿಂದ 4 ಗೆಲುವು 4 ಸೋಲುಗಳನ್ನ ಕಂಡ್ರೆ, ಅತ್ತ ಜಿಟಿ ಅಹಮದಾಬಾದ್ ನಲ್ಲಿ ಆಡಿದ 30 ಪಂದ್ಯಗಳಿಂದ 18 ಮ್ಯಾಚ್ ಗೆದ್ದುಕೊಂಡು ಭದ್ರ ಕೋಟೆಯನ್ನಾಗಿ ಮಾಡಿಕೊಂಡಿದೆ ಈ ಸ್ಟೇಡಿಯಂನ. ಇನ್ನು ಈ ಸೀಸನ್ ನಲ್ಲಿ 2 ತಂಡಗಳು 3 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು, ಈ ಪೈಕಿ ಆರ್ಸಿಬಿ 2 ಪಂದ್ಯ ಗೆದ್ದುಕೊಂಡು ಇಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಮತ್ತು ಇಂದಿನ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ, ಅಹಮದಾಬಾದ್ ನಲ್ಲಿ ರೆಡ್ ಸಾಯಿಲ್ ಅಂಡ್ ಬ್ಲಾಕ್ ಸಾಯಿಲ್ 2 ಪಿಚ್ ಗಳು ಕೂಡ ಇವೆ ಅಂಡ್ ಪಿಚ್ ನಂಬರ್ 4 ಕೂಡಲಿದ್ದಾರೆ ಎಂದು ವರದಿಯಾಗಿದೆ. ಹಾಗಾಗಿ ಇದು ಕೂಡ ಹೈ ಸ್ಕೋರಿಂಗ್ ಪಂದ್ಯವಾಗಿರಲಿದೆ. ಅಂಡ್ ಟಾಸ್ ಗೆದ್ದವರು ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಬೇಕು, ಯಾಕಂದ್ರೆ ಇದು ಹೈ ಪ್ರೆಷರ್ ಗೇಮ್ ಆಗಿರುತ್ತೆ. ಸೊ ಹಾಗಾಗಿ ಚೇಸಿಂಗ್ ಅಷ್ಟು ಈಸಿ ಆಗಿರಲ್ಲ. ಅಂಡ್ ಈ ಫೈನಲ್ ಪಂದ್ಯದ ಪ್ರಮುಖ ಬ್ಯಾಟಲ್ ಯಾವ್ಯಾವಪ್ಪ ಅಂತ ನೋಡ್ತಾ ಬರುವುದಾದ್ರೆ, ಸಾಯಿ ಸುದರ್ಶನ್ ಅಗೇನ್ಸ್ಟ್ ಜೋಶ್ ಹೆಜಲ್ವುಡ್ ಒಳ್ಳೆಯ ನಂಬರ್ಸ್ ಗಳನ್ನ ಹೊಂದಿದ್ದಾರೆ. ಇದಲ್ಲದೆ ಶುಭ್ಮನ್ ಗಿಲ್ ಹಾಗೂ ಜಾಸ್ ಬಟ್ಲರ್ ರನ್ನ ಭುವನೇಶ್ವರ್ ಕುಮಾರ್ ಹಲವಾರು ಬಾರಿ ಔಟ್ ಮಾಡಿದ್ದಾರೆ. ಈ ಬ್ಯಾಟಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಅದಲ್ಲದೆ ವಿರಾಟ್ ಕೊಹ್ಲಿ, ಜೇಸನ್ ಹೋಲ್ಡರ್ ಅಗೇನ್ಸ್ಟ್ ಸ್ಟ್ರಗಲ್ ಪಟ್ಟಿದ್ದಾರೆ ಮತ್ತು ರಶೀದ್ ಖಾನ್ ಹಾಗೂ ರಜತ್ ಪಾಟಿದಾರ್ ಬ್ಯಾಟಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ ಅಂತ ಹೇಳಬಹುದು. ಅತ್ತ ಜಿಟಿ ತಂಡದ ಪರ ಟಾಪ್ 3 ಬ್ಯಾಟ್ಸ್ಮನ್ ಗಳೇ ಹೆಚ್ಚು ರನ್ಸ್ ಗಳಿಸುತ್ತಿದ್ದಾರೆ. ಆ ಟಾಪ್ 3 ಬ್ಯಾಟ್ಸ್ಮನ್ ಗಳನ್ನ ಆದಷ್ಟು ಬೇಗ ಕಟ್ಟಿ ಹಾಕಿದರೆ ಪಂದ್ಯವನ್ನ ಆರ್ಸಿಬಿ ಸೀಲ್ ಡೌನ್ ಮಾಡಬಹುದು. ಒಟ್ಟಿನಲ್ಲಿ ಐಪಿಎಲ್ ನ ಹೈ ಪ್ರೊಫೈಲ್ ಗೇಮ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು, ಜಿಟಿ ವಿರುದ್ಧ ಗೆದ್ದು ಆರ್ಸಿಬಿ ಸೆಕೆಂಡ್ ಕಪ್ ಎತ್ತಿ ಹಿಡಿಯುತ್ತಾ ಅಥವಾ ಇಲ್ಲವೆನ್ನೋದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.